ನಮ್ಮನೆ ಕಷ್ಟಗಳು ತೀರೋದೇ ನನ್ನಿಂದಪ್ಪ. ಯಾಕೇಳು, ನಾನಿನ್ ಲಕ್ಷ್ಮಿ ಅಲ್ವಾ? ಹಲೋ, ಈಗಷ್ಟೇ ಒಂದು ಹೊಸ ಹುಡುಗಿ ಬಂದಿದ್ದಾಳೆ. ನೋಡೋದಕ್ಕೆ ತುಂಬಾ ತುಂಬಾ ಸೂಪರ್ ಆಗಿದ್ದಾಳೆ. ಬರೋದಾದ್ರೆ ಸಂಜೆ ಬನ್ನಿ. ಓಕೆ. ನಿದ್ದೆ ಆಯ್ತಾ? ಅರೆ, ನೀ ನಕ್ಕದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ. ಅಲ್ಲಮ್ಮ, ನೀನ್ ಹೀರೋಯಿನ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಲ್ವಾ? ಇಷ್ಟೆಲ್ಲ ನಾಚಿಕೆ ಪಟ್ಕೊಂಡ್ರೆ ಹೇಗೆ? ಕಲಾವಿದ್ರಾಗೋರು ಯಾವಾಗ್ಲೂ ಪಟ ಪಟ ಅಂತ ಮಾತಾಡ್ತಿರ್ಬೇಕು. ನಿನ್ ಮಾತ್ ಹೇಗಿರ್ಬೇಕು ಅಂದ್ರೆ ಸತ್ತ ಹೆಣಾನು ಎದ್ ಕೂತ್ಕೊಂಡ್ಬಿಡ್ಬೇಕು, ಹಾಗಿರ್ಬೇಕು. ಇದ್ರಲ್ಲಿ ಬಟ್ಟೆ ಇದೆ, ಇದನ್ನ ಹಾಕೊಂಡು ನೀಟಾಗಿ ರೆಡಿಯಾಗಿ ಕೆಳಗಡೆ ಬಾ. ಇಷ್ಟೊತ್ನಲ್ಲ? ಎಲ್ಲಿಗೆ? ನಿನ್ನ ನೋಡ್ಬೇಕು ಅಂತ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಬಂದಿದ್ದಾರೆ. ನೀನ್ ಹೀರೋಯಿನ್ ಆಗ್ಬೇಕಲ್ವಾ? ಅದಕ್ಕೆ ಇದನ್ನ ಹಾಕೊಂಡು ಸೂಪರ್ ಆಗಿ ರೆಡಿಯಾಗಿ ಬರ್ಬೇಕು. ನಿನ್ನ ನೋಡಿದ ತಕ್ಷಣ ಚಾನ್ಸ್ ನಿನಗೆ ಕೊಡ್ಬೇಕು. ಹಾಗೆ ತಗೋ. ನಾನು ಊರಿಂದ ಬಟ್ಟೆ ತಂದಿದ್ದೀನಿ. ಅದೆಲ್ಲ ಹಳ್ಳಿ ಹುಡುಗಿರ್ ಹಾಕೊಳ್ಳೋ ತರ ಇರುತ್ತೆ. ಇದು ಲೇಟೆಸ್ಟ್ ಫ್ಯಾಷನ್. ತಗೋ, ಬೇಗ ರೆಡಿಯಾಗ್ ಬಾ. ವಾವ್! ಅಯ್ಯಯ್ಯಯ್ಯೋ, ನನ್ ದೃಷ್ಟಿನೇ ತಾಗ್ಬಿಡತ್ತೆ. ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಗೊತ್ತಾ ನೀನು? ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ಹೀರೋಯಿನ್ ಚಾನ್ಸ್ ಅಂತೂ ನಿನಗೆ ಫಿಕ್ಸು. ಹಾ, ಆ ರೂಮಲ್ಲಿ ಪ್ರೊಡ್ಯೂಸರ್ ಇದ್ದಾರೆ, ಹೋಗ್ ನೋಡು. ನನಗೆ ಭಯ ಆಗ್ತಾ ಇದೆ, ನೀವು ಬನ್ನಿ. ಅಯ್ಯೋ ರಾಮ, ಅಲ್ಲ, ನೀನ್ ಇಷ್ಟು ಹೆದರ್ಕೊಂಡ್ರೆ ಆಕ್ಟಿಂಗ್ ಹೇಗ್ ಮಾಡ್ತೀಯಮ್ಮ? ಹೆದರ್ಕೋಬಾರ್ದು. ನಿನ್ ಜೊತೆ ನಾನ್ ಬಂದ್ರೆ ಪ್ರೊಡ್ಯೂಸರ್ ನನ್ಗೂ ಬೈತಾರಲ್ವಾ? ಇಷ್ಟಕ್ಕೂ ಅವ್ರು ನನಗೆ ತುಂಬಾ ಗೊತ್ತಿರೋರು. ಏನು ಭಯ ಪಟ್ಕೋಬೇಡ, ಹೋಗು. ಹೋಗಮ್ಮ. ಕೂತ್ಕೋ. ನಿನ್ನ ಹೆಸರೇನು? ವೈಶಾಲಿ. ಈ ಡ್ರೆಸ್ಸಲ್ಲಿ ನೀನು ತುಂಬಾ ಹಾಟ ಕಾಣಿಸ್ತಾ ಇದೀಯಾ. ನೀನು ಒಂದೇ ಒಂದು ಸಿನಿಮಾ ಮಾಡಿದ್ರೆ ಸಾಕು, ನಂಬರ್ 1 ಹೀರೋಯಿನ್ ಆಗ್ತೀಯಾ. ನಿನ್ನ ಕಣ್ಣು, ಆ ಲಿಪ್ಸ್, ನಾನು ಹೇಳಿದ್ನೆಲ್ಲ ಮಾಡ್ತೀಯ ತಾನೇ? ಹ್ಞೂ ಸರ್. ನಾನು ದೊಡ್ಡ ಹೀರೋಗೆ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಹೇಳ್ದಾಗ ಕೇಳಿದ್ರೆ ನೀನೇ ಹೀರೋಯಿನು. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿಬಿಡು. ನನಗಿದೆಲ್ಲ ಇಷ್ಟ ಇಲ್ಲ ಸರ್. ಪ್ಲೀಸ್ ಸರ್, ನನ್ನ ಬಿಟ್ಬಿಡಿ ಸರ್. ನಿನಗೆ ಸಿನಿಮಾ ಹುಚ್ಚಂತಲ್ಲ, ಆಸೆ ಉಳಿಸಿದ್ರೆ ಚೆನ್ನಾಗಿ ಕೋಪರೇಟ್ ಮಾಡ್ತೀಯ ಅಂತ ಮಗಳ ಹೇಳಿದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಿದೆ. ನಾನು ಯಾವ ಪ್ರೊಡ್ಯೂಸರು ಅಲ್ಲ. ನಿನ್ನ ಅಪ್ಪ ನಿನ್ನ ಮಾರು ಹೋಗಿದ್ದಾನೆ. ನಿಮ್ಗೆ ತೊಂದರೆ ಆಗಿಲ್ಲ ತಾನೆ? ಓಕೆ, 1 ನಿಮಿಷ ಹಾಲಲ್ಲಿ ಕೂತೀರಿ, ನಾನು ಬಂದೆ. ಅಕ್ಕ, ಹೇಳಿ ಅಕ್ಕ, ನಮ್ಮಪ್ಪ ನನ್ನ ಮಾರಿಲ್ಲ ಅಲ್ವಾ? ನಂಗೆ ಸಿನಿಮಾನು ಬೇಡ, ಏನು ಬೇಡ. ನಾನು ಊರಿಗೆ ಹೋಗ್ತೀನಿ. ಊರ್ಗ್ ಹೋಗಿ ಏನೇ ಮಾಡ್ತೀಯಾ? ಒಪ್ಪತ್ತಿನ ಊಟಕ್ಕೂ ಒದ್ದಾಡ್ ಸತ್ ಹೋಗ್ತೀಯಾ?
ನೀನು ಹೋಗ್ಲೇಬೇಕು ಅಂತ ಇದ್ರೆ ನಾನು ನಿಮ್ಮಪ್ಪನ ಕೊಟ್ಟಿರೋ 1 ಲಕ್ಷ ರೂಪಾಯಿ ಹಣನ ವಾಪಸ್ ಕೊಟ್ಟು ಹೋಗೆ. ನಿನ್ನನ್ನ ದಂಧೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳೋದಿಕ್ಕೆ ಧೈರ್ಯ ಸಾಲ್ದೆ ಸಿನಿಮಾ ಆಸೆ ತೋರಿಸಿ ಇಲ್ಲಿ ಬಿಟ್ಟು ಹೋದ ನಿನ್ನಪ್ಪ. ಈಗೆಲ್ಲ ಅರ್ಥ ಆಯ್ತು ಅನ್ಸತ್ತೆ. 1-2 ದಿನ ರೆಸ್ಟ್ ಮಾಡು, ಮನಸ್ಸು ಗಟ್ಟಿ ಮಾಡ್ಕೊ, ಬರೋ ಕಸ್ಟಮರ್ಸ್ಗಳಿಗೆ ಖುಷಿ ಕೊಡು. ಅರ್ಥ ಆಯ್ತಾ? ಅಕ್ಕ, ನಂಗಿಂತ ಕೆಲ್ಸ ಮಾಡಕ್ಕೆ ಇಷ್ಟ ಇಲ್ಲ ಅಕ್ಕ. ನಿಮ್ ಪಿಜಿಯಲ್ಲೇ ಇದ್ಕೊಂಡು ಏನಾದ್ರೂ ಕೆಲ್ಸ ಮಾಡ್ಕೊಂಡು ನಿಮ್ ಸಾಲ ತೀರಿಸ್ತೀನಿ ಪ್ಲೀಸ್ ಅಕ್ಕ. ನೀನೇ ದಾರಿಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಹೇಗ್ ದಾರಿಗೆ ತರಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಮ್ ಕಾಲಿಗೆ ಬೀಳ್ತೀನಿ ಅಕ್ಕ, ನನ್ನ ಬಿಟ್ಬಿಡಿ. ಏಯ್, ಅಕ್ಕ, ಅಕ್ಕ, please ಅಕ್ಕ. ಅಕ್ಕ, ಅಕ್ಕ, ಬಾಗ್ಲು ತೆಗೀರಿ ಅಕ್ಕ. ಅಕ್ಕ, please ಅಕ್ಕ, ಬಾಗ್ಲು ತೆಗೀರಿ ಅಕ್ಕ. ನಾನು ಹೊರಗೆ ಹೋಗ್ಬೇಕು. ಸರ್ ಬಿಟ್ಬಿಡಿ, ನನ್ನನ್ನೇನು ಮಾಡ್ಬೇಡಿ ಸರ್, ನನ್ನನ್ನೇನು ಮಾಡ್ಬೇಡಿ. ಕಮಲಿ, ಯಾರಿದ್ರ ಹೊರಗೆ ಕಾಪಾಡಿ. ಸರ್ ಬಿಟ್ಬಿಡಿ ಸರ್, ಸರ್ ಸರ್ ನನ್ನನ್ನೇನು ಮಾಡ್ಬೇಡಿ. ಅಮ್ಮ, ಅಮ್ಮ, ಕಾಪಾಡಿ, ಯಾರಿದ್ರ ಕಾಪಾಡಿ. ಅಮ್ಮ, ಅಮ್ಮ. ನಾನು ಆಸೆ ಪಟ್ಟಿದ್ದೆ ನೀನು ಕೊಟ್ಟಿದೀಯಾ. ಇನ್ನು ಮುಂದೆ ನಿನ್ನ ಬಿಸ್ನೆಸ್ಗೆ ಯಾವುದೇ ತೊಂದರೆ ಬರದಂಗೆ ನಾನು ನೋಡ್ಕೊಳ್ತೀನಿ. ಡೋಂಟ್ ವರಿ. ಅಮ್ಮ, ತುಂಬಾ ಜನ ತಂದೆ ತಾಯಂದ್ರು ತಾವು ಮಾಡೋ ಕೆಲ್ಸನೇ ತಮ್ಮ ಮಕ್ಕಳು ಮಾಡ್ಬೇಕು ಅಂತ ಇಷ್ಟಪಡಲ್ಲ. ನಾವ್ ಅನ್ಭವಿಸಿದ ಕಷ್ಟಗಳು ನಮ್ಗೆ ಇರ್ಲಿ, ಮಕ್ಕಳಾದ್ರೂ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾರೆ. ಆದ್ರೆ ನೀನ್ ಮಾಡ್ತಿರೋ ವ್ಯವಹಾರಕ್ಕೆ ಪೊಲೀಸರು ಅಡ್ಡ ಬರ್ತಾರೆ ಅಂತ ಅವನ್ ಜೊತೆ ನನ್ನನ್ ಮಲಗಿಸಿದ್ಯಲ್ಲ. ನೀನ್ ಮಾಡೋ ಕೆಲ್ಸ ಎಂತದ್ದು ಅಂತ ಗೊತ್ತಿದ್ರು ನಾನ್ ನಿನ್ ಮೇಲೆ ಒಂದ್ ರೀತಿ ಗೌರವ ಇಟ್ಕೊಂಡಿದ್ದೆ. ಯಾಕೆ ಹೇಳು? ನಿನ್ ದುಡಿಮೆಯಿಂದಲೇ ನಾನ್ 3 ಹೊತ್ತು ಊಟ ಮಾಡ್ತಿದ್ದೆ. ನೀನ್ ಇಷ್ಟು ದಿನ ನನ್ನ ಸಾಕಿದ್ದು ಮಗಳು ಚೆನ್ನಾಗಿರ್ಲಿ ಅಂತನಾ? ಇಲ್ಲ, ಬೇಗ ಮೈ ಕೈ ತುಂಬಿಕೊಂಡು ನಿನ್ ವ್ಯವಹಾರಕ್ಕೆ ನಾನು ಬರ್ಲಿ ಅನ್ನೋ ಆಸೆಗ. ಬಲ್ವಂತಕ್ಕೆ ಯಾರಿಂದ ಏನನ್ನೂ ಮಾಡಿಸ್ಬೇಡಿ ಅಮ್ಮ.